ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಮೊಬೈಲ್ಗೆ ಈ ರೀತಿಯಾಗಿರೋ ಒಂದು 3D ವಾಲ್ಪೇಪರ್ಸನ್ನು ಇಡ್ಬೋದು. ಹೌದು ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಆ ಒಂದು ವಾಲ್ಪೇಪರ್ಸು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ರೀತಿ ಒಂದು 3D ವಾಲ್ಪೇಪರ್ಸು ನೀವು ನಿಮ್ಮ ಒಂದು ಬ್ರೌಸರ್ ಆಗಿರ್ಬೋದು ಎಲ್ಲಾದರೂ ಸರ್ಚ್ ಮಾಡಿದಾಗ ನಿಮಗೆ ಸಿಗೋದೇ ಇಲ್ಲ. ಆದರೆ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ಈ ರೀತಿ ಒಂದು 3D ವಾಲ್ಪೇಪರ್ಸನ್ನು ನಿಮ್ಮ ಒಂದು ಮೊಬೈಲ್ ವಾಲ್ಪೇಪರ್ ಆಗಿ ಇಡ್ಬೋದು. ಹೌದು ಫ್ರೆಂಡ್ಸ್, ಆ ಒಂದು ಆ್ಯಪ್ ಯಾವುದು, ಹೇಗೆ ಒಂದು ಆ್ಯಪನ್ನು ಯೂಸ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಒಂದು 3D ವಾಲ್ಪೇಪರ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಿಮ್ಮ ಒಂದು ವಾಲ್ಪೇಪರ್ ಆಗಿ ಇಡಬೇಕು ಅಂದ್ರೆ ಇದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಆ್ಯಪ್ ಹೆಸರು ಬಂದು ಸ್ಕ್ರೀನ್ ಲಾಕ್ ಅಂತ. ಈ ಒಂದು ಆ್ಯಪ್ನ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆ್ಯಪನ್ನು ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋದ್ರಲ್ಲಿ ಫ್ರೆಂಡ್ಸ್ ಜಸ್ಟ್ ಒಂದು ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ಸ್ವಲ್ಪ ಪರ್ಮಿಷನ್ ಕೇಳ್ತೆ, ಎಲ್ಲ ಒಂದು ಪರ್ಮಿಷನ್ಸನ್ನು ಕೊಟ್ಬಿಡಿ. ನಾನು ಎಲ್ಲ ಒಂದು ಪರ್ಮಿಷನ್ಸನ್ನು ಕೊಟ್ಟಾಯಿತು. ಈಗ ಫ್ರೆಂಡ್ಸ್, ಈ ಒಂದು ಆ್ಯಪ್ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಆಪ್ಷನ್ HD ವಾಲ್ಪೇಪರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ಆಗಿ ಫುಲ್ HD ಆಗಿ ನಮಗೆ ಸ್ವಲ್ಪ ವಾಲ್ಪೇಪರ್ಸು ಡಿಸ್ಪ್ಲೇ ಆಗುತ್ತೆ. ನಿಮಗೆ ಈ ಒಂದು ವಾಲ್ಪೇಪರ್ ಅಲ್ಲಿ ಯಾವ ಒಂದು HD ವಾಲ್ಪೇಪರ್ ಇಷ್ಟ ಆಗುತ್ತೋ ಆ ಒಂದು HD ವಾಲ್ಪೇಪರ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ವಾಲ್ಪೇಪರ್ ಬಂದು ಓಪನ್ ಆಗುತ್ತೆ. ಈಗ ಫ್ರೆಂಡ್ಸ್, ಕೆಳಗಡೆ ನೀವು ನೋಡ್ಬೋದು ಸೆಟ್ ವಾಲ್ಪೇಪರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ವಾಲ್ಪೇಪರ್ ಆಗಿ ಇಲ್ಲಿ ಸೆಟ್ ಮಾಡ್ಕೊಬಹುದು. ಸೊ ಈಗ ಬ್ಯಾಕ್ ಬರೋಣ. ಈಗ ಸೆಕೆಂಡ್ ಆಪ್ಷನ್ ನೋಡ್ಬೋದು ಫ್ರೆಂಡ್ಸ್, ವಿಡಿಯೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ತುಂಬಾ ರೀತಿಯಾದ ವಿಡಿಯೋಸ್ ಡಿಸ್ಪ್ಲೇ ಆಗ್ತಾ ಇರ್ತವೆ. ನೀವು ಯಾವ ವಿಡಿಯೋ ಬೇಕಾದ್ರೂ ನಿಮ್ಮ ಒಂದು ವಾಲ್ಪೇಪರ್ ಅಲ್ಲಿ ಸೆಟ್ ಮಾಡ್ಕೊಬಹುದು. ನೀವು ನೋಡ್ಬೋದು ಫ್ರೆಂಡ್ಸ್, ನಾನೊಂದು ಫಾರ್ ಎಕ್ಸಾಂಪಲ್ಗೆ ಯಾವ್ದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಒಂದು ವಿಡಿಯೋ ಬಂದು ಪ್ಲೇ ಆಗ್ತಾ ಇದೆ. ಕೆಳಗಡೆ ಅಲ್ಲಿ ಸೆಟ್ ವಾಲ್ಪೇಪರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ನಮ್ಮ ಒಂದು ಮೊಬೈಲ್ ವಾಲ್ಪೇಪರ್ ಆಗಿ ಸೆಟ್ ಆಗುತ್ತೆ. ಈ ತರ ನೀವು ಇಲ್ಲಿರೋ ಯಾವುದೇ ಒಂದು ವಿಡಿಯೋ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ವಿಡಿಯೋ ಬಂದು ನಿಮ್ಮ ಒಂದು ಮೊಬೈಲ್ ವಾಲ್ಪೇಪರ್ ಆಗಿ ಒಂದೇ ಒಂದು ಸೆಕೆಂಡ್ ಅಲ್ಲಿ ಪ್ಲೇಸ್ ಮಾಡಬಹುದು. ಸೊ ಮತ್ತೆ ಬ್ಯಾಕ್ ಬರೋಣ. ಈಗ ಒಂದು 3D ವಾಲ್ಪೇಪರ್ ಬಗ್ಗೆ ನೋಡೋಣ. ಇಲ್ಲಿ ನೀವು ನೋಡಬಹುದು 3D ವಾಲ್ಪೇಪರ್ ಅಂತ ಮೂರನೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸಬಹುದು ಫ್ರೆಂಡ್ಸ್, ಇಲ್ಲಿ ನಮಗೆ ತುಂಬಾ ರೀತಿಯಾದ 3D ವಾಲ್ಪೇಪರ್ಸ್ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಒಂದು 3D ವಾಲ್ಪೇಪರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಯಾವ್ದಾದ್ರು ಒಂದು 3D ವಾಲ್ಪೇಪರ್ ಅನ್ನ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಈ ಒಂದು ವಾಲ್ಪೇಪರ್ ಕ್ಲಿಕ್ ಮಾಡ್ತೀನಿ. ಈಗ ನೀವು ನೋಡಬಹುದು ಆ ಒಂದು ವಾಲ್ಪೇಪರ್ ಬಂದು ಈಗ ಪ್ಲೇಸ್ ಆಗಿದೆ. ಈಗ ನೀವು ನಿಮ್ಮ ಒಂದು ಮೊಬೈಲ್ ಅನ್ನ ಯಾವ ಕಡೆಗೆ ಟರ್ನ್ ಮಾಡಿದ್ರು ಆ ಒಂದು ವಾಲ್ಪೇಪರ್ ಬಂದು 3D ವಾಲ್ಪೇಪರ್ ತರ ಕಾಣುತ್ತೆ. ನೀವು ನೋಡಬಹುದು ಫ್ರೆಂಡ್ಸ್, ನಾವು ಯಾವ ಕಡೆ ಸ್ವೈಪ್ ಮಾಡಿದ್ರು ಆ ಕಡೆಗೆ ಆ ಒಂದು ವಾಲ್ಪೇಪರ್ ಬಂದು ಈ ರೀತಿ 3D ಆಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈಗ ನೀವೇನ್ ಮಾಡ್ಬೇಕಂದ್ರೆ ಕೆಳಗಡೆ ಇರೋ ಒಂದು ಸೆಟ್ ಆಸ್ ವಾಲ್ಪೇಪರ್ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೊ ಈಗ ನೀವು ನೋಡ್ಬೋದು, ನಾನು ನನ್ನ ಒಂದು ಮೊಬೈಲ್ ಅಲ್ಲಿ ಆ ಒಂದು ವಾಲ್ಪೇಪರ್ ಅನ್ನ 3D ವಾಲ್ಪೇಪರ್ ಆಗಿ ಸೆಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈ ತರ ನೀವು ಕೂಡ ನಿಮ್ಮ ಒಂದು ಮೊಬೈಲ್ಗೆ ಒಂದು 3D ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪ್ ಅನ್ನ ತಿಳಿಸ್ಕೊಟ್ಟಿದ್ದೆ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ, ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಇದೇ ತರ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋಲಿ ಸಿಗೋಣ.